ಮನೆ ಗೃಹ ಪ್ರವೇಶ ಏಮವ ಜೋರಾಗಿ ನಡೀತಾ ಇದೆ. ಹೇಗಿದೆ ವಿಡಿಯೋ? ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ ಗಾಯ್ಸ್? ನಾವು ತುಂಬ ಚೆನ್ನಾಗಿದ್ದೀವಿ. ಇವತ್ತು ಒಂದು ಫಂಕ್ಷನ್ನು ಆ್ಯಕ್ಚುಲಿ ನೀವು ಫಸ್ಟೇನೆ ನೋಡಿರ್ತೀರಾ. ಸೊ ಗೃಹ ಪ್ರವೇಶಕ್ಕೆ ಹೋಗ್ತಾ ಇರೋದು. 9 ವರ್ಷ ಆದಮೇಲೆ ಅವ್ರು ಊರಿಗೆ ಹೋಗ್ತಾ ಇರೋದು ನಾನು. ಅಂದರೆ ಮದುವೆಗಿಂತ ಮುಂಚೆ ಹೋಗಿರೋದು. ಯಾರು ಏನು ಅಂತ ಮುಂದೆ ಹೇಳ್ತೀನಿ. ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ. ಮತ್ತು ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕೆಲವರು ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ. ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಮ್ಮ ಹತ್ರ ಹಣ ಏನಾದ್ರು ಖರ್ಚಾಗ್ಬೋದೇನೋ ಮತ್ತು ಬ್ಯಾಲೆನ್ಸ್ ಕಟ್ ಆಗ್ಬೋದೇನೋ ಅಂತ. ಖಂಡಿತ ಆ ಥರ ಯಾವುದೇ ರೀತಿ ಇಲ್ಲ. ಜಸ್ಟ್ ಸಬ್ಸ್ಕ್ರೈಬ್ ಆಗೋದ್ರಿಂದ ಫಸ್ಟ್ ನಾನು ವಿಡಿಯೋ ಹಾಕಿದ್ರೆ ನಿಮಗೆ ಫಸ್ಟ್ ಬರುತ್ತೆ. ಹಂಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತೀನಿ ಅಷ್ಟೇ. ಸೊ ಇದು ನಮ್ಮ KR ಪೇಟೆಯ ಹಳೆ ಬಸ್ ಸ್ಟ್ಯಾಂಡು. ಮೊದಲು ಹಳೆ ಬಸ್ ಸ್ಟಾಪ್ ಇತ್ತು ಇಲ್ಲಿ, ಇವಾಗೆಲ್ಲ ಆಟೋ ಸ್ಟ್ಯಾಂಡ್ ಆಗಿದೆ. ಸೊ ಯಾವ ಊರಿಗೆ ಹೋಗ್ತಾ ಇರೋದಂದರೆ ರಾಯಸಮುದ್ರ. ಈ ಊರ ಹೆಸರು ಯಾರಾದ್ರು ಕೇಳಿದ್ದೀರಾ? ಕೇಳಿದರೆ ನಂಗೆ ಕಾಮೆಂಟ್ ಮಾಡಿ ತಿಳಿಸಿ. ಸೊ ರಾಯಸಮುದ್ರಕ್ಕೆ ಆಟೋದಲ್ಲಿ ವೆಯ್ಟ್ ಮಾಡಿ, ಯಾಕಂದರೆ ಆ ಊರಿಗೆ ಜಾಸ್ತಿ ಬಸ್ ಹೋಗೋದಿಲ್ಲ, ಬರೀ 2 ಟೈಮ್ಸ್ ಅಷ್ಟೇ ಅಂತೆ ಬಸ್ ಹೋಗೋದು. ಸೊ ಹಂಗಾಗಿ ಆಟೋದಲ್ಲೇ ವೆಯ್ಟ್ ಮಾಡಿಕೊಂಡು ಸೊ ಇವಾಗ ಹೊರಟು ಹೋಗೋಷ್ಟ್ರೊಳಗಡೆ 12 ಗಂಟೆ ಆಗೇ ಹೋಯ್ತು. ಮನೆ 10ವರೆಗೆ ಬಿಟ್ಟಿದ್ವಿ. ಬಟ್ ಏನಾಯ್ತು ಅಂದರೆ ಆಟೋ ಫುಲ್ ರಶ್ ಆಗೋವರೆಗೂ ಹೋಗಲ್ಲ ಅಂತೆ. ಹಂಗಾಗಿ ವೆಯ್ಟ್ ಮಾಡಿ ಸಾಕಾಯ್ತು. ಕೊನೆಗೂ ಬಂದ್ವಿ. ಯಾರ ಮನೆ ಅಂದರೆ ಇದು ನಮ್ಮ ಅಮ್ಮನ ಚಿಕ್ಕಮ್ಮನ ಮಗ ಮನೆ ಕಟ್ಟಿರೋದು. ಸೊ ಚಿಕ್ಕಮ್ಮ ಎಕ್ಸ್ಪೈರ್ ಆಗಿದ್ದಾರೆ. ಸೊ ಅವ್ರ ಮಗ ಮನೆ ಕಟ್ಟಿರೋದು. ಸೊ ಎಂಟ್ರೆನ್ಸಲ್ಲಿರೋದು ನಮ್ಮ ಅತ್ತೆ ಗ್ರೀನ್ ಕಲರ್ ಸ್ಯಾರಿ, ಅವ್ರದ್ದೇ ಮನೆ ಕಟ್ಟಿರೋದು ಇವಾಗ. ಸೊ ಗೃಹ ಪ್ರವೇಶ ಅಂದಮೇಲೆ ಸಾಮಾನ್ಯವಾಗಿ ಸತ್ಯನಾರಾಯಣ ಪೂಜೆ ಎಲ್ಲ ಮಾಡಿಸಿರ್ತಾರೆ. ಹಾಗೆ ಪೂಜೆ ಎಲ್ಲ ಮುಗ್ದಿತ್ತು ಆಲ್ರೆಡಿ. ನಾವು ಹೋಗೋಷ್ಟ್ರೊಳಗಡೆ ಪ್ರಸಾದ ಎಲ್ಲ ಕೊಡ್ತಾಯಿದ್ರು ನಮ್ಮ ಅತ್ತೆ ಎಂಟ್ರೆನ್ಸಲ್ಲೇನೆ. ಸೊ ಮನೆ ಅಂತೂ ತುಂಬ ಚೆನ್ನಾಗಿ ಕಟ್ಟಿಸಿದ್ದಾರೆ. ಹಾಗೆ ಇಲ್ಲಿ ನಿಂತಿರೋದು ನಮ್ಮ ಮಾವ. ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ತುಂಬ ಹೋಗ್ತಾ ಇದ್ವಿ. ಅಲ್ಲಿ 15 ದಿನ 20 ದಿನ ಎಲ್ಲ ಇರ್ತಿದ್ವಿ. ಸೊ ಇವರು ನಮ್ಮ ಮಾವನ ಹೆಂಡ್ತಿನೂ ಪ್ಲಸ್ ನನಗೆ ದೊಡ್ಡಮ್ಮನ ಮಗಳು ಕೂಡ. ಹಂಗಾಗಿ ಇವರು ಬೆಂಗಳೂರಲ್ಲಿರೋದು. ಸೊ ಅವರು ಕೂಡ ಸಿಕ್ಕಿದ್ರು. ಅವರೆಲ್ಲರೂ ಸಿಕ್ಕಿದಂತೂ ತುಂಬ ಖುಷಿ ಆಯಿತು. ಅವ್ರ ಜೊತೆ ಎಲ್ಲ ಮಾತಾಡಿಕೊಂಡು. ಹಾಗೆ ಇವಳು ನನ್ನ ಸಿಸ್ಟರ್. ಇವಳು ಜಾಸ್ತಿ ವಿಡಿಯೋದಲ್ಲಿ ಬರೋಕ್ಕೆ ಸಾಧ್ಯನೇ ಇಲ್ಲ, ಯಾಕಂದರೆ ಇರೋದು ಬ್ಯಾಂಗ್ಳೂರಲ್ಲಿ. ಇತ್ತೀಚೆಗೆ ನಾನು ಕೂಡ ಬ್ಯಾಂಗ್ಳೂರ್ಗೆ ಹೋಗಿಲ್ಲ, ಅವಳು ಕೂಡ ನಮ್ಮ ಊರಿಗೆ ಬಂದಿಲ್ಲ. ಹಾಗಾಗಿ ಮೀಟ್ ಮಾಡ್ತಾನೆ ಇರಲಿಲ್ಲ. ಬಟ್ ನಾವಿಬ್ಬರು ಕೂಡ ಒಂದೇ ಏಜು, ಹಂಗಾಗಿ ತುಂಬ ಕ್ಲೋಸು. ಸೊ ಅವಳು, ನಾನು ಮತ್ತು ನಮ್ಮ ಅಣ್ಣ ಎಲ್ಲ ಬೆಂಗಳೂರಲ್ಲಿ ಹೋದಾಗ ರಜಕ್ಕೆಲ್ಲ ಅಲ್ಲಿ ಇಲ್ಲಿ ಅಂತ ಸಿಕ್ಕಾಬಟ್ಟೆ ಮೋಜು ಮಸ್ತಿ ಮಾಡ್ತಿದ್ವಿ. ಬಟ್ ಇವಾಗ ಫ್ಯಾಮಿಲಿ ಅಂದಮೇಲೆ ಸ್ವಲ್ಪ ಚೇಂಜ್ ಇರುತ್ತೆ. ಆ ಥರ ಎಲ್ಲ ಮೋಜು ಮಸ್ತಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ಇವರು ನನ್ನ ಚಿಕ್ಕಮ್ಮ, ಅದೇ ತೋರಿಸಿದ್ನಲ್ಲ ಅವಳು, ಸುಷ್ಮಾ ಅಂತ ಅವಳ ಹೆಸರು. ಅವರಮ್ಮ ಇವರು ನಮ್ಮಮ್ಮನ ತಂಗಿ, ಆ್ಯಕ್ಚುಲಿ ಚಿಕ್ಕಮ್ಮನ ಮಗಳು ತಂಗಿ. ಇವರು ಮಾವನ ಮನೆಯದೇ ಗೃಹ ಪ್ರವೇಶ. ಸೊ ನನಗೂ ಕೂಡ ಮಾವನೇ ಅಲ್ವಾ, ಹಂಗಾಗಿ ಹೋಗಿದ್ದೆ. ಹಾಗೆ ಅವ್ರ ಮಗಳು ಬಂದ್ಲು ಮಾತಾಡಿಸ್ಕೊಂಡು. ಸೊ ಇವಳು ಪ್ರಿಯಾಂಕಾ, ನಮ್ಮ ಮಾವನ ಮಗಳು. ಗೃಹ ಪ್ರವೇಶ ನಡೀತಿದೆಯಲ್ಲ ಅವರ ಮಗಳು. ತುಂಬ ಸೂಪರಾಗಿ ರೆಡಿಯಾಗಿದ್ದಾಳೆ ನಮ್ಮ ಹುಡುಗಿ. ಇನ್ನು ಚಿಕ್ಕ ಏಜ್ ಅಲ್ವಾ, ಅವಳಿಗೆ ಸೀರೆ ಹಾಕ್ಕೊಂಡು ಯಾಕೋ ಸಫಕೇಟ್ ಅನಿಸ್ತಾ ಇತ್ತು ಅನಿಸುತ್ತೆ. ಯಾಕಂದರೆ ಶೆಕೆ ಬೇರೆ ಇತ್ತಲ್ವಾ, ಸೀರೆ ಹೆವಿ ಇರುತ್ತೆ, ಉಡೋಕ್ಕಾಗಲ್ಲ ಪಾಪ ಅವಕ್ಕೆ. ಸೊ ನಮ್ಮ ಮಾವನ ಜೊತೆ ಒಂದು ವಿಡಿಯೋ ಮಾಡ್ಕೋತಾ ಇದ್ದೆ. ಹಾಗೆ ನಮ್ಮ ಮಾವ ಫೋಟೋ ತೆಗಿತೈತೆ ಅಂದ್ಕೊಂಡು ತೆಗೆಸ್ಕೊತಾ ಇದ್ರು. ಬಟ್ ವಿಡಿಯೋ ಮಾಡ್ತಾಯಿದ್ದೆ ನಾನು. ಹಾಗೆ ನಮ್ಮ ಅಜ್ಜಿ ಇದ್ದರು. ಸೊ ಇವರೇ ನಮ್ಮ ಅಜ್ಜಿರಲ್ಲಿ ಇವರೊಬ್ಬರೇ ಇರೋದು. ಸೊ ಎಲ್ಲರೂ ಕೂಡ ಎಕ್ಸ್ಪೈರ್ ಆಗಿಬಿಟ್ಟಿದ್ದಾರೆ. ಇವರೊಬ್ಬರು ಕೊನೆಯವರು, ಇವರಿದ್ದಾರೆ ಅಷ್ಟೇ. ಸೊ ಅವ್ರ ಜೊತೆನೂ ಹಾಗೆ ಮಾತಾಡಿಕೊಂಡು ಒಂದು ವಿಡಿಯೋ ಮಾಡಿಕೊಂಡೆ. ಅವರು ಕೂಡ ಎಲ್ಲ ಬೆಂಗಳೂರಲ್ಲೇ ಇರೋದು. ಆ್ಯಕ್ಚುಲಿ ನಮ್ಮ ಅಮ್ಮನ ಫ್ಯಾಮಿಲೀಸ್ ಎಲ್ಲ ಬೆಂಗಳೂರಲ್ಲೇ ಇರೋದು. ಇವ್ರು ನಮ್ಮಮ್ಮ ಒಬ್ಬರೇ ಹಳ್ಳಿಗೆ ಕೊಟ್ಟಿರೋದು. ಇವರು ನಮ್ಮ ಚಿಕ್ಕಪ್ಪ, ಅದೇ ಇವಾಗ ತೋರಿಸಿದ್ನಲ್ವ ಸುಷ್ಮಾ ಅಂತ, ನನ್ನ ಸಿಸ್ಟರು. ಅವರಪ್ಪ. ನಮ್ಮ ಚಿಕ್ಕಪ್ಪಂಗಂತೂ ನಾವು ಅಂದರೆ ಸಿಕ್ಕಾಬಟ್ಟೆ ಆಸೆ ಜಾಸ್ತಿ. ಯಾವಾಗಲೂ ನಮ್ಮ ಊರಿಗೆ ಯಾವಾಗ ಬರ್ತೀಯಾ ಅಂತ ಇರ್ತಾರೆ. ಸೊ ಹೋಗೋಕ್ಕೆ ಆಗಿಲ್ಲ ಇವಾಗಂತೂ. ಸದ್ಯಕ್ಕಂತೂ ಹೋಗೋಕ್ಕೆ ಆಗೋದು ಇಲ್ಲ, ಯಾಕಂದರೆ ಚಿಕ್ಕ ಮಕ್ಳು ಇಟ್ಕೊಂಡು ಯಾವಾಗ ತಾನೇ ಹೋಗೋಕ್ಕಾಗುತ್ತೆ. ಹಾಗೆ ಇವರು ನಮ್ಮಮ್ಮನ ಸ್ವಂತ ತಂಗಿ, ಕೊನೆ ತಂಗಿ. ಅವ್ರ ಅಕ್ಕ ತಂಗಿರು 3 ಜನ. ಸೊ ಇವರು ಕೊನೆಯವರು. ನಮ್ಮ ದೊಡ್ಡಮ್ಮ ಎಲ್ಲ ವೀಡಿಯೋದಲ್ಲಿ ಮಿಸ್ ಆಗಿಬಿಟ್ಟಿದ್ದಾರೆ, ಕಾಣಿಸ್ತಾನೆ ಇಲ್ಲ. ಅವ್ರ ಕೈಗೆ ಸಿಗ್ತಾ ಇರಲಿಲ್ಲ, ಸೊ ವಿಡಿಯೋ ಮಾಡೋಕ್ಕೆ ಆಗಿಲ್ಲ. ಸೊ ಇವರು ನನ್ನ ಕೊನೆ ಚಿಕ್ಕಮ್ಮ. ಹಾಗೆ ಇವಳು ಅವ್ರ ಮಗಳು. ಇಲ್ಲಿ ದೊಡ್ಡಮ್ಮ ಸಿಕ್ಕಿದ್ರು. ಇವರು ನಮ್ಮ ದೊಡ್ಡಮ್ಮ, ಅವರು ನಮ್ಮ ಚಿಕ್ಕಮ್ಮ. ಹಾಗೆ ಇವಳು ನಮ್ಮ ಚಿಕ್ಕಮ್ಮನ ಮಗಳು. ಸೊ ಇವನು ಗೃಹ ಪ್ರವೇಶ ಮಾಡ್ತಿದ್ದಾರಲ್ವ ಅವರ ಮಗ. ಹಾಗೆ ಊಟ ಫುಲ್ ಮುಗಿಸಿ ಊಟಕ್ಕೆಲ್ಲ ಕೂತ್ಕೊಂಡ್ವಿ. ಊಟನೂ ಅಷ್ಟೇ ಏನು ಸೂಪರಾಗಿತ್ತು ಅಂದರೆ ಸಖತ್ತಾಗಿ ಮಾಡಿಸಿದ್ರು. ಸೊ ಎಲ್ಲ ಕೂಡ ಚೆನ್ನಾಗಿತ್ತು ಊಟ. ಸೊ ಊಟ ಎಲ್ಲ ಮುಗಿಸ್ಕೊಂಡು
ಹಾಗೆ ಸ್ವಲ್ಪ ಹರಟೆ ಎಲ್ಲ ಹೊಡ್ಕೊಂಡು ಫ್ಯಾಮಿಲೀಸ್ ಎಲ್ಲ ಬಂದಿರುತ್ತೆ ತಾನೇ, ಹಾಗಾಗಿ ಹಳೆ ವಿಷಯ ಅವು ಇವು ಮಾತಾಡ್ಸ್ಕೊಂಡಿದ್ದು. ಸೊ ತಾಂಬೂಲ ಎಲ್ಲ ಕೊಡೋಕ್ಕೆ ನಮ್ಮ ಸಿಸ್ಟರ್ ಬರ್ತಾ ಇದ್ದಾಳೆ. ಸೊ ಸುಬ್ಬಿ ಬಂದು ಅವಳ ಜೊತೆನೂ ಅಷ್ಟೇ ನಂದು ಒಂದು ವೀಡಿಯೋ ಮಾಡಿಬಿಟ್ಟು ಹಾಕು ಅಂದ್ಕೊಂಡು ರೇಗಿಸ್ತಾ ಇದ್ದೋ. ಅವಳನ್ನು ಸಿಕ್ಕಾಬಟ್ಟೆ ಕಾಲು ಹೇಳ್ಕೊಂಡು, ಯಾಕಂದರೆ ಸಿಗೋದೇ ನಾವು ಅಪರೂಪ ಅಲ್ವಾ, ಹಾಗಾಗಿ ಏನೋ ಒಂಥರ ಖುಷಿ. ಸೊ ಎಲ್ಲ ಮುಗಿಸಿ ಫೈನಲಿ ನಮ್ಮ ಭಾವ ಬಿಟ್ಕೊಟ್ರು ಬಸ್ ಸ್ಟ್ಯಾಂಡಿಗೆ. ಸೊ ಆ ಕಡೆ ಆಟೋ ಬರಲ್ಲ ಅನಿಸುತ್ತೆ, ಅದಕ್ಕೆ ಸ್ವಲ್ಪ ಗೇಟಿಗೆ ಬಿಡಿಸ್ಕೊಂಡ್ವಿ ನಾನು ನಮ್ಮಮ್ಮ ಎಲ್ಲ. ಅಯ್ಯೋ ಸದ್ಯಕ್ಕಂತೂ ಒಂಥರ ದೇವ್ರ ಥರ ಕೂತ್ಬಿಟ್ಟಿದ್ದೀವಿ ನಾವಂತೂ, ಶೆಕೆ ತಡೆಯೋಕೆ ಆಗ್ತಾ ಇರಲಿಲ್ಲ ನಮಗಂತೂ ಸಿಕ್ಕಾಬಟ್ಟೆ. ಸೊ ಅಲ್ಲಿಂದ ಮುಗಿಸ್ಕೊಂಡು ಮನೆಗೆ ಬಂದುಬಿಟ್ವಿ, ಅಲ್ಲೆಲ್ಲೂ ವೀಡಿಯೋ ಮಾಡೋಕ್ಕೆ ಹೋಗಲೇ ಇಲ್ಲ ನಾನು. ಅಲ್ಲಿಂದ ಮನೆಗೆ ಬಂದು ಹಾಗೆ ನೈಟು ನನ್ನ ಫ್ರೆಂಡ್ ದಿವ್ಯಾ ಇದ್ದಾಳಲ್ಲ, ಸೊ ಅವ್ರ ಮಗಳದು 1ನೇ ತಾರೀಕು ಬರ್ಡೇ ಆಗಿತ್ತು. ಸೊ ಅದ್ರದ್ದು ಕೂಡ ವ್ಲಾಗ್ ನಾನು ಹಾಕಿದ್ದೆ. ಅವಳದು 10ನೇ ತಾರೀಕಿತ್ತು. ಸೊ ಅಕ್ಷಯ ತೃತೀಯ ಅಲ್ವಾ ಅವತ್ತು. ಎಷ್ಟೊಂದು ಫಂಕ್ಷನ್ಸ್ ಇತ್ತಂದರೆ ಅವತ್ತು, ಅದೇ ಹೇಳಿದ್ನಲ್ಲ ಗೃಹ ಪ್ರವೇಶಕ್ಕೆಲ್ಲ ಅಟೆಂಡ್ ಆಗಿದ್ವಿ ಅಂತ. ತುಂಬ ಫಂಕ್ಷನ್ಸ್ ಅವತ್ತಂತೂ. ಎಲ್ಲ ಯಾರನ್ನು ಕೇಳಿದ್ರು ಗೃಹ ಪ್ರವೇಶಕ್ಕೆ ಹೋಗಿದೆ ಅಂತಲೇ ಹೇಳ್ತಾಯಿದ್ರು. ಹಾಗಾಗಿ ತುಂಬ ಜನ ಅಕ್ಷಯ ತೃತೀಯ ದಿನ ಗೃಹ ಪ್ರವೇಶ ಮಾಡಿದ್ದಾರೆ ಈ ಸಲ ಅಂತ ಅನ್ಕೊಬೋದು. ಸೊ ಎಷ್ಟೋ ದಿನ ಆಗಿತ್ತು ನಮ್ಮೂರಿಗೆ ಮಳೆ ಬಂದು. ಸದ್ಯಕ್ಕೆ ಅವತ್ತಿನ ದಿನ ಮಳೆ ಬಂದಿದ್ದು ನಮಗಂತೂ ಸಾಕತ್ತು ಖುಷಿ ಆಯಿತು. ಯಾಕಂದರೆ ತುಂಬ ದಿನ ಈ ವರ್ಷದಲ್ಲಿ ಆ್ಯಕ್ಚುಲಿ ಇದು ಮೊದಲನೇ ಮಳೆ ಅನ್ಕೊಬೋದು, ಮಳೆನೇ ಬಿದ್ದಿರಲಿಲ್ಲ. ಇದು ದಿವ್ಯಾ ಬರ್ತ್ಡೇ. ಸೊ ಅವಳು ರಜಕ್ಕೆ ಅಂತ ಆಲ್ಮೋಸ್ಟ್ ಬಂದು 20 ಡೇಸ್ ಆಗಿತ್ತು. ಅವಳು ಕೂಡ ಇಲ್ಲೇ ಇದ್ಲಲ್ವಾ. ಸೊ ಅವಳ ಮಗಳು ಬರ್ತ್ಡೇನು ಒಂದೇ ತಿಂಗಳಲ್ಲಿ, ಇವಳ್ದು ಒಂದೇ ತಿಂಗಳಲ್ಲಾಗಿರೋದ್ರಿಂದ ಅವಳದು ಬರ್ಡೇ ಸೆಲೆಬ್ರೇಷನ್ ಎಲ್ಲ ಆಗಿತ್ತು. ಸೊ ಇವಳ್ದು ಬರ್ತಡೇ 10ನೇ ತಾರೀಕು ಇದ್ದಿದ್ದರಿಂದ ಇವಳ್ದು ಕೂಡ ಇಲ್ಲೇ ಸೆಲೆಬ್ರೇಟ್ ಮಾಡ್ಕೋತಾ ಇದ್ದಾಳೆ. ಸೊ ನನ್ನ ಮಗಳನ್ನೆಲ್ಲ ಕರೆದಿದ್ಲು. ಸೊ ನಾನು ಹೋಗಿದ್ದೆ, ಜಸ್ಟ್ ಅರ್ಜೆಂಟಲ್ಲಿ ಕರೆದಿದ್ದವಳು. ಹಾಗಾಗಿ ಬೇಗ ಒಂದು 10 ನಿಮಿಷ ಇದ್ದೆ ಅಷ್ಟೇ, ಜಾಸ್ತಿ ಹೊತ್ತಿರಲಿಲ್ಲ. ಬೇಗ ಹೋಗ್ಬಿಟ್ಟು ಬೇಗ ಬಂದುಬಿಟ್ಟೆ. ಹಾಗೆಯೇ ನನ್ನ ವಾಯ್ಸ್ ತುಂಬ ಚೆನ್ನಾಗಿದೆ ಅಂತ ತುಂಬ ಜನ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿದ್ದಾರೆ. ನನಗಂತೂ ತುಂಬ ಖುಷಿ ಆಯಿತು. ಸೊ ಏನಕ್ಕಂದರೆ ನಾವು ಯಾವುದೇ ಒಂದು ಕೆಲಸ ಮಾಡಲಿ ಅದಕ್ಕೆ ಬೇರೆಯವರು ಅದನ್ನ ಅಪ್ರಿಷಿಯೇಟ್ ಮಾಡಿದಾಗ ಅದರಲ್ಲಾಗೋ ಖುಷಿ ಇದೆಯಲ್ವಾ, ಸಿಕ್ಕಾಬಟ್ಟೆ ಖುಷಿ ಅನಿಸುತ್ತೆ. ಸೊ ನಿಮ್ಮ ಪ್ರೀತಿಗೆ ನಾನು ಸದಾ ಚಿರಋಣಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನನ್ನು ಇಷ್ಟು ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಪರವಾಗಿಲ್ಲ. ಯಾಕಂದರೆ ಝೀರೋಯಿಂದನೇ ನಾವು ಬೆಳೀತಾ ಹೋಗಬೇಕು. ಡೈರೆಕ್ಟ್ ನಾವು ಜಸ್ಟ್ ಹುಟ್ಟಿದ ತಕ್ಷಣನೇ ನಾವು ಎದ್ಬಿಟ್ಟು ನಡೀತೀವಿ ಅಂದರೆ ಆಗೋದಿಲ್ಲ. ಅದಕ್ಕೆ ಸ್ವಲ್ಪ ಶ್ರಮ ಹಾಕಬೇಕು. ಖಂಡಿತ ನಮ್ಮ ಶ್ರಮ ನಾವು ಹಾಕ್ತೀವಿ, ಅದ್ರ ಫಲ ಕೊಡೋದು ದೇವ್ರಿಚ್ಛೆ. ಹಾಗೇನೆ ಅವ್ರೇನೋ ಅನ್ಕೊತಾರೆ ಇವ್ರೇನೋ ಅನ್ಕೊತಾರೆ ಅಂತ ನಾವು ಬದುಕಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ನಮ್ಮ ಕೈಲಿರೋ ಬೆರಳುಗಳೇ ಒಂದು ಸಮ ಇರಲ್ಲ ಅಂದಮೇಲೆ ಜನಗಳ ಮನಸ್ಥಿತಿ ಒಂಥರ ಇರುತ್ತೆ ಅಂತ ಹೆಂಗೆ ಅನ್ಕೊಳಕ್ಕಾಗುತ್ತೆ. ಸೊ ಅದ್ರ ಬಗ್ಗೆ ಅತಿಯಾಗಿ ತಲೆ ಕೆಡಿಸ್ಕೊಳ್ದೆ ನಮ್ಮ ಗುರಿನ ನಾವು ಮುಟ್ಕೊಂಡು ಹೋಗ್ತಾ ಇರಬೇಕು ಅನ್ನೋದು ನನ್ನ ಒಂದು ಒಪಿನಿಯನು. ನೀವು ಏನು ಹೇಳ್ತೀರಾ? ಸೊ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆಯಾ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ನೀವು ದಯವಿಟ್ಟು ನನಗೆ ತಿಳಿಸಿ, ಆವಾಗ ನಾನು ಅದನ್ನು ಮಾಡೋಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ಇನ್ನೊಂದು ಹೇಳಬೇಕಂದ್ರೆ, ಮಳೆ ತುಂಬ ಬಂದಿತ್ತಂತ ಹೇಳಿದೆ ಅಲ್ವಾ. ಮಾರ್ನಿಂಗ್ ಎದ್ದು ನೋಡಿದ್ರೆ ನೋಡಿ, ಇಲ್ಲಿ ಮಳೆ ಬಂದಿರೋ ಥರನೇ ಅನ್ನಿಸ್ತಾ ಇಲ್ಲ. ಅಷ್ಟು ಮಳೆ ಬಂದರೂ ಕೂಡ ಭೂಮಿ ಎಲ್ಲ ಫುಲ್ಲು ಒಣಗೋ ಥರ ಆಗಿಬಿಟ್ಟಿದೆ. ಫುಲ್ ಆ ಕಡೆ ನಮ್ಮ ಹೊಸಮನೆ ಹತ್ರ ಎಲ್ಲ ಹೋಗಿದ್ದೆ ನೋಡೋಣ ಮಾರ್ನಿಂಗ್ ಅಂತ. ನೋಡಿದ್ರೆ ಮಳೆ ಬಂದಿರೋ ಯಾವ ಲಕ್ಷಣವೂ ಕಾಣಿಸ್ತಾ ಇಲ್ಲ ಅಲ್ಲಿ. ಬಟ್ ತುಂಬ ಚೆನ್ನಾಗಿ ಮಳೆ ಬಂದಿತ್ತು. ಬಟ್ ಕಾವೆಲ್ಲ ಜಾಸ್ತಿ ಆಗಿರೋದ್ರಿಂದ ಫುಲ್ ಹೀರ್ಕೊಂಡ್ಬಿಟ್ಟಿದೆ ಭೂಮಿ. ಹೇಗಿತ್ತು ಇವತ್ತಿನ ವಿಡಿಯೋ? ನಿಮಗೆಲ್ಲ ಇಷ್ಟ ಆಯಿತಾ? ಗೃಹ ಪ್ರವೇಶದ ವಿಡಿಯೋ ಆಗಿರ್ಬೋದು, ಹಾಗೆ ನನ್ನ ಫ್ರೆಂಡ್ದು ಬರ್ತ್ಡೇ ವಿಡಿಯೋ ಆಗಿರ್ಬೋದು. ಸೊ ಹೇಗಿತ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.